ಅಂದರೆ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡುವಾಗ, ಸುಮನಾ ಪಾತ್ರನ ಇಂಟ್ರಡ್ಯೂಸ್ ಮಾಡುವಾಗ ಅವಳು ಎಷ್ಟು ಎಮೋಷ್ನಲ್ಲೋ ಅಷ್ಟೇ ಸ್ಟ್ರಾಂಗ್ ಇದ್ದಾಳೆ. ಅಂದರೆ ತಪ್ಪು ಯಾರಾದರೂ ಮಾಡೋದನ್ನ ಕಣ್ಣಾರೆ ಕಂಡಾಗ ಅವಳು ಸೈಲೆಂಟಾಗಿರಲ್ಲ, ಸೊ ಮಾತಾಡ್ತಾಳೆ, ಶಿಲ್ ಸ್ಟ್ಯಾಂಡ್ ಫಾರ್ ಹರ್ ಸೆಲ್ಫ್ ಅನ್ನೋ ಥರ. ಈಗ ಮದುವೆ ಆದಮೇಲೆ ಸ್ವಲ್ಪ ಮನೆಯವ್ರನ್ನ, ಅಂದರೆ ಮನೆಯಲ್ಲಿ ಹಂಗೆ ಇರೋಕ್ಕಾಗಲ್ಲ ಅಲ್ವಾ, ತಪ್ಕೊಂಡ್ರು ತಿದ್ದಿ ಬುದ್ಧಿ ಹೇಳೋ ಅಂಥ ಒಂದು ಮೆಂಟಾಲಿಟಿ ಇರಬೇಕಾಗತ್ತೆ, ರೇಗಕ್ಕಾಗಲ್ಲ ಅವ್ರು ಆ ಥರ. ಸುಮನಾ ಪಾತ್ರ ನಾನು ತುಂಬ ಕಡೆ ಹೇಳಿದ್ದೀನಿ, ಅಂದರೆ ಮಗಳಾಗಿ, ಸೊಸೆಯಾಗಿ, ಅಕ್ಕ ಆಗಿ, ಶೀ ಈಸ್ ದಿ ಬೆಸ್ಟ್ ಆ ಥರ. ನಾನು ಆ್ಯಕ್ಚುಲಿ ಕೆಲವೊಂದನ್ನು ಕಲಿತಾ ಇದ್ದೀನಿ, ಪೇಷನ್ಸ್ ಕಲಿತಾ ಇದ್ದೀನಿ ಕ್ಯಾರೆಕ್ಟ್ರಿಂದ. ಸೊ ನೋಡಿದವರು ಅಬ್ಬಾ ಹೀಗಿರ್ಬೇಕಪ್ಪ ಒಬ್ಬ ಹುಡುಗಿ ಅಂತ ಅನ್ಕೊಳ್ತಾರೆ. ಓಕೆ, ಸುಮನಾ ಈ ಪಾತ್ರಕ್ಕೆ ಹೆಸರಿಟ್ಟಿದ್ದು ಯಾರು ಅಂತ ನಿಮ್ಗೆ ಗೊತ್ತಾ? ಡೈರೆಕ್ಟ್ರಾ? ಇಲ್ಲ, ಚಾನಲ್ ಅವರೇ ಇಟ್ಟಿದ್ದು. ಆ್ಯಕ್ಚುಲಿ ಮುಂಚೆ ಸೇವಂತಿ ಅಂತ ಏನೋ ಇತ್ತು, ಯಾಕಂದರೆ ಸುಮನಾ ಹೂ ಮಾರೋ ಹುಡುಗಿ ಆಗಿರೋದ್ರಿಂದ ಆ ಥರನೇ ಹೂವಿನ ಹೆಸರಿರೋ ಒಂದು ಪ್ಲ್ಯಾನಲ್ಲಿ ಇದ್ದಾಗ ಸೇವಂತಿ ಅಂತ ಫಸ್ಟ್ ಇದ್ದಿದ್ದು. ಬಟ್ ಬೇರೆ ಇತ್ತು, ಈ ಥರ ಸೇವಂತಿ ಅನ್ನೋ ಸೀರಿಯಲ್ ಇತ್ತು, ಅವ್ರ ಹೆಸರಿತ್ತು ಅನ್ನೋ ಕಾರಣಕ್ಕೆ ಸುಮನಾ ಅಂತ ಬದಲಾಯಿಸಿದ್ರು. ಓಕೆ, ಸೊ ನಾನು ಆಗಲೇ ಹೇಳಿದೆ KR ಪೇಟೆ ಹುಡುಗಿ ಅಂತ. ಕಾವ್ಯ ಶೈವ ಅಂತ ಇದೆ, ನಿಮ್ಮ ಹೆಸರು ಜೊತೆ ಇರೋ ಆ ಸರ್ನೇಮ್ ವಿಶೇಷವಾಗಿದೆ. ಸೊ ಇದೇನು ನಟಿ ಆದಮೇಲೆ ಈ ಸರ್ನೇಮ್ ಸೇರಿಸಿದ? ಮುಂಚೆ ಬೇರೆ ಕಾವ್ಯ ಅಂತ ಕರಿತಿದ್ರ, ಇತ್ತಾ ಹೇಗೆ? ಇಲ್ಲ, ಆ್ಯಕ್ಚುಲಿ ಮನೇಲೆಲ್ಲ ನನಗೆ ಹೆಸರಿಟ್ಟಿರೋದು ಕಾವ್ಯ ಅಂತಾನೆ. ನಾನು ಹೈಸ್ಕೂಲಲ್ಲೆಲ್ಲ ಇರುವಾಗ ವಿ ಸ್ಟಾರ್ಟೆಡ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಎಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ. ನನ್ನ ಕಸಿನ್ಸ್ ಒಂದಿಷ್ಟು ಜನ ಶೈವ ಅಂತ ಆ್ಯಡ್ ಮಾಡಿದ್ರು, ಬಿಕಾಸ್ ನಮ್ಮದು ವೀರಶೈವ. ಸೊ ನಾನು ಬರೀ ಕಾವ್ಯ ಪಕ್ಕ ಏನಿಡೋದು ಆ ಥರ ಎಲ್ಲ ಇದು ಮಾಡಿದಾಗ ಕಾವ್ಯ ಶೈವ ಅಂತ ಸೋಷಿಯಲ್ ಮೀಡಿಯಾಗೆ ಐ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ಅಷ್ಟೇ. ಓಕೆ, ಸೊ ಅದು ಆ್ಯಕ್ಚುಲಿ ಕಸಿನ್ಸ್ ಇಟ್ಟು ನಾನೇನಿಡೋದು ಎಲ್ಲ, ಅಂದರೆ ಗೌಡ ಅಂತ ಇಡ್ತಾರೆ, ಶೆಟ್ಟಿ ನಾನೇನಿಡೋದು ಅಂತ ಐ ವಾಸ್ ಥಿಂಕಿಂಗ್. ಆ್ಯಂಡ್ ಫ್ಯೂ ಆಫ್ ಮೈ ಕಸಿನ್ಸ್, ಅವ್ರು ದೊಡ್ಡವರು, ಆಲ್ರೆಡಿ ದೇ ಹ್ಯಾವ್ ಯೂಸ್ಡ್ ಇದು ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ. ಸೊ ನಾನು ಹಾಗೆ ನೋಡಿ ಇಟ್ಟಿದ್ದಾಯಿತು. ಓಕೆ, ಸೊ ಈಗ ಕಾವ್ಯ ಶೈವ ಯಾಕೆ ಬಂತು ಅಂತ ನೀವು ಹೇಳಿದ್ರಿ. ಇನ್ನು ಸೀರಿಯಲ್ ಬಗ್ಗೆ ಬರೋದಾದರೆ, ನಟನೆ ಅಂತ ಬಂದಾಗ ನಟಿ ಆಗಬೇಕು ಅಥವಾ ನಟನೆನ ಪ್ರೊಫೆಷನ್ ಆಗಿ ತೊಗೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದು ಯಾವಾಗ ಅಂತ? ಪ್ರೊಫೆಷನ್ ಆಗಿ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಟ್ರೈ ಮಾಡಬೇಕು, ನಾನು ಆನ್ ಸ್ಕ್ರೀನ್ ಬರಬೇಕು ಅನ್ನೋ ಆಸೆ ಇತ್ತು. ತುಂಬ ಕಡೆ ಹೇಳಿದ್ದೀನಿ ಆಲ್ರೆಡಿ. ಡಾನ್ಸ್ ಇಂಟ್ರೆಸ್ಟ್ ಇತ್ತು, ಅದಾದಮೇಲೆ ಡಾನ್ಸ್ಗೆ ಅಂತ ಏನೂ ಆಡಿಷನ್ಸ್ ಆಗಲಿ ಏನೂ ಟ್ರೈ ಮಾಡಲಿಲ್ಲ. ಆಡಿಷನ್ ಹೋಗಿದ್ದೆ ಆ್ಯಕ್ಟಿಂಗಿಗೆ. ನಾನು ಆನ್ ಸ್ಕ್ರೀನ್ ಬರಬೇಕು ಅಂತ ಡಾನ್ಸ್ ಮೂಲಕ, ರಿಯಾಲಿಟಿ ಶೋಸ್ ಮೂಲಕ ಅಂತ ಅಂದ್ಕೊಂಡಿದ್ದು. ಬಟ್ ಅದಕ್ಕೇನು ನಾನು ಟ್ರೈ ಮಾಡಲೇ ಇಲ್ಲ. ನಾನು ಆ್ಯಕ್ಟಿಂಗಿಗೆ ಆಡಿಷನ್ಸ್ ಕೊಡೋಕ್ಕೆ ಹೋದೆ. ಸೊ ಹೀರೋಯಿನ್ ಆಗಬೇಕು, ಲೀಡ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆನೂ ಇರಲಿಲ್ಲ ನನಗೆ. ಆ ಟೈಮಲ್ಲಿ ಅಗ್ನಿಸಾಕ್ಷಿ ಬರ್ತಾ ಇತ್ತಲ್ಲ, ಅವಾಗ ಅಂಜಲಿ ಅಂದರೆ ಹೀರೋ ತಂಗಿ ಕ್ಯಾರೆಕ್ಟರ್ ತುಂಬ ರಿಜಿಸ್ಟರ್ ಆಗೋ ಕ್ಯಾರೆಕ್ಟರ್ ಅದು. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ನಾನು ಅಂತ ಅಂದ್ಕೊಂಡು ನಾನು ಆಡಿಷನ್ಸ್ ಕೊಡೋಕ್ಕೆ ಟ್ರೈ ಮಾಡಿದೆ. ಬಟ್ ಡೈರೆಕ್ಟ್ ಲೀಡ್ ಆಗಲಿಲ್ಲ. ಫಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ, ಅದಾದಮೇಲೆ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಮಾಡಿದೆ, ಅದಾದಮೇಲೆ ಸೆಕೆಂಡ್ ಲೀಡು, ಅದಾದಮೇಲೆ ಫಸ್ಟ್ ಲೀಡ್, ನೌ ಲೀಡ್, ಸ್ಟೆಪ್ ವೈಸ್ ಬಂದೆ. ಸೊ ಐ ನೋ ದ ವೇಟೇಜ್.